ಇವತ್ತು ನಾವು ಏನ್ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆನ ಡಯಾಬಿಟಿಕ್ ಮೆಲಿಟಸ್ ಅಂತ ಹೇಳ್ತಾರೆ. ಇದು 3 ಟೈಪ್ಸ್ ಇದೆ. ಟೈಪ್ 1, ಟೈಪ್ 2 ಅಂಡ್ ಜೆಸ್ಟೇಷನಲ್ ಡಯಾಬಿಟಿಕ್ ಮೆಲಿಟಸ್ ಅಂತ ಹೇಳ್ತಾರೆ. ಟೈಪ್ 1 ಇದು ಚಿಲ್ಡ್ರನ್ಗೆ ಬರುತ್ತೆ. ಏನಕ್ಕೆ ಚಿಲ್ಡ್ರನ್ಗೆ ಬರುತ್ತೆ ಅಂತ ನಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಇದಿದೆ. ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗುತ್ತೆ. ಬಟ್ ಈ ಕಂಡೀಷನ್ ಇರೋ ಚಿಕ್ಕ ಮಕ್ಕಳಿಗೆ ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗಲ್ಲ, ಆಬ್ಸೆಂಟ್ ಇರುತ್ತೆ. ಇದನ್ನ ನಾವು ಟೈಪ್ 1 ಅಂತ ಹೇಳ್ತೀವಿ. ಟೈಪ್ 2 ಇದು ಮೋಸ್ಟ್ಲಿ ಓಲ್ಡರ್ ಏಜ್, ಅಡಲ್ಟ್, ಆಮೇಲೆ ಮಿಡಿಲ್ ಏಜ್ ಇರೋವರೆಗೆ ಬರುತ್ತೆ. ಇದು ಸೇಮ್ ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗುತ್ತೆ, ಬಟ್ ಕಡಿಮೆ ಆಗುತ್ತೆ. ಅದನ್ನೇ ಟೈಪ್ 2 ಅಂತ ಹೇಳ್ತೀವಿ. ಜೆಸ್ಟೇಷನಲ್ ಡಯಾಬಿಟಿಕ್ ಮೆಲಿಟಸ್ ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಬರುತ್ತೆ. ಇವತ್ತೇ ನಾವು ಟೈಪ್ 2 ಬಗ್ಗೆ ನೋಡೋಣ. ಟೈಪ್ 2 ಡಯಾಬಿಟಿಕ್ ಮೆಲಿಟಸ್ ನಾ ಹೇಳಿದ್ದೀನಿ ಅಲ್ವಾ, ಇದು ಮೋಸ್ಟ್ಲಿ ಓಲ್ಡರ್ ಏಜ್, ಅಡಲ್ಟ್ ಪ್ಲಸ್ ಮಿಡಿಲ್ ಏಜ್ ಅವರಿಗೆ ತುಂಬಾ ಬರುತ್ತೆ. ಏನಕ್ಕೆ ಬರ್ತಾ ಇದೆ ಮೀನ್ಸ್ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೆ. ಜಾಸ್ತಿ ಶುಗರ್ ಇಂಟೇಕ್ ಮಾಡೋದು, ಮತ್ತೆ ಕರೆಕ್ಟ್ ಆಗಿ ಡಯಟ್ ಫಾಲೋ ಮಾಡಲ್ಲ, ಮತ್ತೆ ಅವರು ಫ್ಯಾಮಿಲಿಗೆ ಇರುತ್ತೆ, ಲೈಕ್ ಪ್ಯಾರೆಂಟ್ಸ್ ಈ ತರ ಇರುತ್ತೆ. ಸೊ ಅದು ಕೂಡ ನೆಕ್ಸ್ಟ್ ಜನರೇಷನ್ಗೆ ಬರ್ಬೋದು. ಸೊ ಇದೇ ಟೈಪ್ 2 ಡಯಾಬಿಟಿಕ್ ಮೆಲಿಟಸ್ ಅಂತ ಹೇಳ್ತಾರೆ. ಇದು ಇನ್ಸುಲಿನ್ ಲೆವೆಲ್ ಸೆಕ್ರೇಷನ್ ಆಗುತ್ತೆ, ಬಟ್ ಕಡಿಮೆಯಾಗಿ ಸೆಕ್ರೇಷನ್ ಆಗುತ್ತೆ. ಅದೇ ಲೈಫ್ ಸ್ಟೈಲ್ ಚೇಂಜಸ್ಗೋಸ್ಕರ. ಇದು ಇದು ಬಂದ ಏನೇನು ಸಿಂಪ್ಟಮ್ಸ್ ಇದೆ ಅಂದ್ರೆ ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ, ಮತ್ತೆ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾರೆ, ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಮಧ್ಯರಾತ್ರಿ ಕೂಡ ಅವರಿಗೆ ಹಸುವಾಗಿರುತ್ತೆ, ಏನಾದ್ರು ತಿನ್ಕೊಂಡೇ ಇರ್ತಾರೆ. ಮತ್ತೆ ಕೈಕಾಲು ಸುಸ್ತು, ತಲೆನೋವು ಆ ಥರ ಎಲ್ಲ ಇರುತ್ತೆ. ಅವ್ರ ಬಾಡಿಯಲ್ಲಿ ಒಂದು ಚಿಕ್ಕ ಕಾಯ ಬಂದಿತ್ತು ಅಂತ ಕೂಡ ಅದು ವಾಸಿಯಾಗಿ ಸ್ವಲ್ಪ ಟೈಮ್ ತಗುತ್ತೆ. ಸೊ ಈ ತರ ಸಿಂಪ್ಟಮ್ಸ್ ಇದ್ರೆ ಹತ್ರ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕು. ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದ ಮೇಲೆ ಅವ್ರ ಇನ್ವೆಸ್ಟಿಗೇಷನ್, ಬ್ಲಡ್ ಟೆಸ್ಟ್ ಇದೆಲ್ಲ ಹೇಳ್ತಾರೆ. ಅದು ನೀವು ಖಂಡಿತ ಆಗಿ ಮಾಡಬೇಕು. ಅದು ಆಮೇಲೆ ನಿಮ್ಗೆ ಶುಗರ್ ಇದೆಯಾ ಇಲ್ಲನಾ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಟ್ರೀಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿ ತಗೋಬೇಕು, ಬಟ್ ಅದು ಮಾತ್ರ ಸಾಕಾಗಲ್ಲ. ನೀವು ಎಕ್ಸರ್ಸೈಸ್ ಮಾಡಬೇಕು, ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು. ಡಾಕ್ಟರೇ ಹೇಳ್ಕೊಡ್ತಾರೆ. ಅದು ಡಯಾಬಿಟಿಕ್ ಚಾರ್ಟ್ ಅಂತ ಹೇಳ್ತಾರೆ. ಏನೇನ್ ತಿನ್ಬೋದು, ಏನೇನ್ ತಿನ್ಬಾರದು ಅಂತ ಹೇಳ್ಕೊಡ್ತಾರೆ. ಸೊ ಆ ಡಯಟ್ ಚಾರ್ಟ್ ನ ನೀವು ಫಾಲೋ ಅಪ್ ಮಾಡಬೇಕು. ಮತ್ತೆ ಡೈಲಿ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿ, ಸಿಂಪಲ್ ಎಕ್ಸರ್ಸೈಸ್ ಮಾಡಿ. ಇದೆಲ್ಲ ನಿಮ್ ಬಾಡಿಯಲ್ಲಿ ಇರೋ ಶುಗರ್ ಲೆವೆಲ್ ನ ನಾರ್ಮಲ್ ಆಗುತ್ತೆ, ಮತ್ತೆ ನೀವು ಲೈಫ್ ನ ಹ್ಯಾಪಿಯಾಗಿ. ಇದು ನಮ್ಮ ರಾಮ ಕರ್ನಾಟಕ ಚಾನಲ್.